ತಮಿಳುನಾಡು ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ. ತಮಿಳುನಾಡಿನಲ್ಲಿ ವಿಜಯ್ ನಾಳೆ ಪ್ರಮಾಣ ವಚನ ಸ್ವೀಕರಿಸಬೇಕು. ಆದ್ರೆ ರಾಜ್ಯಪಾಲರು 118 ಜನರ ಪಟ್ಟಿ ಇಟ್ಕೊಂಡ್ ಬನ್ನಿ ಅಂತ ಹೇಳಿ ವಾಪಸ್ ಕಳುಹಿಸಿದ್ದಾರಂತೆ. ಮತ್ತೆ ಅವರು ಹೋಗ್ತಾರಾ ಅಥವಾ ಡೇಟ್ ಪೋಸ್ಟ್ಪೋನ್ ಆಗುತ್ತಾ? ಏನೇನ್ ಪಾಸಿಬಿಲಿಟಿ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಸಮೀವುಲ್ಲಾ ಸರ್ ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಅದೇ ರೀತಿ ಕರ್ನಾಟಕ ತಮಿಳು ಸಂಘದ ಮಣಿವಣ್ಣನ್ ಕೂಡ ಜಾಯಿನ್ ಆಗಿದ್ದಾರೆ. ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಸಮೀವುಲ್ಲಾ ಸರ್, ಈ ಪಾಸಿಬಿಲಿಟೀಸ್ ಏನೇನಿದೆ? ಒಂದು ಗವರ್ನರಿಗೆ ಇಲ್ಲಿ ಆಕ್ಟ್ ಮಾಡೋದಕ್ಕೆ ಅಥವಾ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾ ಕಡಿಮೆ ಸ್ಕೋಪ್ ಇದೆ. ಬೊಮ್ಮಾಯಿ ಪ್ರಕರಣದ ಬಳಿಕ ಗವರ್ನರ್ಗೆ ಇದ್ದಂತಹ ಡಿಸ್ಕ್ರಿಷನರಿ ವಿವೇಚನಾಯುಕ್ತ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಬಹಳಷ್ಟು ಕತ್ತರಿ ಹಾಕಿ ಬಿಸಾಕಿದೆ. ಇಲ್ಲಿ ಗವರ್ನರ್ ಏನು, ಈಗ ಸಿಂಪಲ್ ಮೆಜಾರಿಟಿ ಪಾರ್ಟಿಗೆ ಇಲ್ಲದೆ ಹೋದ್ರೆ ಯಾವ ಪಾರ್ಟಿಗೆ ಮೆಜಾರಿಟಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿರ್ತಾರೋ ಅವರು ಹಕ್ಕನ್ನ ಮಂಡಿಸಬಹುದು ಮತ್ತು ಗವರ್ನರ್ ಅವರಿಗೆ ಕರೆದಾಗ ಅವರಿಗೆ ಮೆಜಾರಿಟಿ ಮಾಡಬಹುದು ಇಲ್ವೋ ಅನ್ನೋದು ಅವರಿಗೆ ಮೇಲ್ನೋಟಕ್ಕೆ ಕನ್ವಿನ್ಸ್ ಆದ್ರೂ ಸಾಕು. ಮೇಲ್ನೋಟಕ್ಕೆ ಅವ್ರು ಕೊಡೋ ಪತ್ರದ ಮೂಲಕ ಅಥವಾ ಇನ್ಯಾರಾದ್ರೂ ಸಪೋರ್ಟಿಂಗ್ ಲೆಟರ್ ಕೊಟ್ರೆ ಆ ಪತ್ರಗಳ ಮೂಲಕ ಅಷ್ಟು ಕನ್ವಿನ್ಸ್ ಆದ್ರೆ ಏನಿದ್ರು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಏನಿದ್ರು ಕೂಡ ನೀವು ವಿಧಾನಸಭೆಯ ಅಧಿವೇಶನದಲ್ಲೇ ನೀವು ಬಲಾಬಲವನ್ನ ತೋರಿಸ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೆಕ್ಷನ್ 356 ಇದರಲ್ಲಿ ಕಡಾಖಂಡಿತವಾಗಿ SR ಬೊಮ್ಮಾಯಿ ಪ್ರಕರಣದಲ್ಲಿ ಖಡಕ್ಕೆನ್ನಿಸುವ ಆದೇಶ ಮತ್ತು ಗವರ್ನರ್ಗಿರುವ ಡಿಸ್ಕ್ರಿಷನರಿ ಪವರ್ ಗಳನ್ನ ಗೈಡ್ಲೈನ್ಸ್ ಸುಪ್ರೀಂ ಕೋರ್ಟೇ ಹಾಕಿದೆ. ಹೀಗಾಗಿ ಅದರ ಪ್ರಕಾರ ಗವರ್ನರ್ ನಡ್ಕೋಬೇಕು. ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ತಮಿಳುನಾಡಿನ ರಾಜ್ಯಪಾಲರು ಹೆಚ್ಚು ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅವರಿಗೆ ಆ ಪವರ್ಸ್ ಇಲ್ಲ. ಯಾಕೆ ಅನ್ನೋದು ಡೆಫಿನೆಟ್ಲಿ ಸರ್, ಈಗ 2018ರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು ಯಡಿಯೂರಪ್ಪ ಅವರು ಬಗೆಗಿನ ಒಲವು ಕರ್ನಾಟಕದಲ್ಲಿ. ಬಟ್ ಇವ್ರೇನು 900 ಓಟಿಂದ 1 ಸೀಟ್ ಗೆದ್ದಿದ್ದಾರೆ ಇವರು ಬಿಜೆಪಿ ಅವರು. ಅವ್ರಿಗೇನ್ ಇಂಟ್ರೆಸ್ಟ್ ಅಂತ ಅದು ಇರ್ಬೋದು. ಅದು ಯಾವ ಇಂಟ್ರೆಸ್ಟ್ ಇದೆಯೋ ಅದು ಗವರ್ನರ್ ಮತ್ತು ಅಲ್ಲಿಯ ಪೊಲಿಟಿಕಲ್ ಸಿಚುಯೇಷನ್ ಪರೋಕ್ಷವಾಗಿ ಯಾವ್ದ ಇಂಟ್ರೆಸ್ಟ್ ಏನಿದೆ ಅಂತ ಮೇಲ್ನೋಟಕ್ಕೆ ಹೇಳುತ್ತೆ. ಆದ್ರೆ ಗವರ್ನರ್ಗೆ ಅಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಅನ್ನ ನನ್ ಮುಂದೆ ತರಬೇಕು ಅಂತ ಹೇಳುವ ಪವರ್ಸ್ ಇಲ್ಲ. ಕಾಂಗ್ರೆಸ್ ಒಂದು ಲೆಟರ್ ಕೊಟ್ಟಿದ್ದಾರೆ, ಇನ್ ಬೇರೆ ಮೆಂಬರ್ಸ್ ಇದೆ ಅಂತ ಹೇಳಿದ್ದಾರೆ, ಬೇರೆ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಇನ್ 10 11 ತೋರಿಸ್ಬೇಕಾಗಿರೋದು ನೀವು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕರೀರಿ, ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವ್ರು ತರಿಸ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಬಿದ್ದೋಗುತ್ತೆ. ಇಲ್ಲಿ ಗವರ್ನರ್ ಡೀಟೇಲ್ಸ್ ಅನ್ನ ಕೇಳಿರೋದು ಗವರ್ನರ್ಗೆ ಆ ಪ್ರಾವಿಷನ್ ಇಲ್ಲ, ಆ ಪವರ್ಸ್ ಇಲ್ಲ. ನಂಬರ್ 1. ನಂಬರ್ 2, ಅವ್ರು ಹೇಳಿರೋದು ನೋಡಿದ್ರೆ MLS ಕರ್ಕೊಂಬಂದ್ ತಲೆ ಎಣಿಸ್ಬೇಕು ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ. ಆ ಪವರ್ ಕೂಡ ಇಲ್ಲ. ತಲೆ ಲೆಕ್ಕ ಹಾಕಕ್ಕಾಗುತ್ತಾ ಸರ್? ಸೀನಿಯರ್ ಬೊಮ್ಮಾಯಿ ಅವರ ಪ್ರಕರಣದ ಒಂದು ತೀರ್ಪು ಏನಿದೆ ಸರ್, ಅದು ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರಗಳ ಮಿತಿ ಎಷ್ಟು ಅನ್ನೋದಕ್ಕೆ ಅದು ಲ್ಯಾಂಡ್ ಮಾರ್ಕ್ ತೀರ್ಪದು. ಅವರು ನ್ಯಾಚುರಲ್ ಆರ್ಬಿಟ್ರೇಟರ್ ಅಂತ ರೂಲ್ಸ್ ಸೆಕ್ಷನ್ 163 ನೀವು ರೆಫರ್ ಮಾಡಿರೋ 154 ಅಲ್ಲಿ ಗವರ್ನರ್ಗೆ ನ್ಯಾಚುರಲ್ ಆರ್ಬಿಟ್ರೇಟರ್ ಏನಂತಂದ್ರೆ ಈ ಸಂಖ್ಯೆ ಇದೆಯಾ ಮೇಲ್ನೋಟಕ್ಕೆ, ಆಯ್ತು ನೀನು ಅಪಾಯಿಂಟ್ ಮಾಡ್ತಾರೆ. ತಲೆ ಲೆಕ್ಕ ಹಾಕದ ಅವ್ರ ಕೆಲಸ ಅಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಅಲ್ಲ. ತಲೆ ಲೆಕ್ಕ ಹಾಕೋದಕ್ಕೆ, ಮೈನ್ಯೂಟ್ ಡೀಟೇಲ್ಸ್ ನ ಕೇಳೋದಕ್ಕೆ, ಮೈನ್ಯೂಟ್ ಡೀಟೇಲ್ಸ್ ಪತ್ರಗಳನ್ನ ತಂದ್ಕೊಡಿ ಎಲ್ಲವನ್ನು ಅಂತ ಕೇಳೋದಕ್ಕೆ, ಅಕ್ಯುರೇಟ್ ಫಿಗರ್ಸ್ ನ ಕೊಡಿ ಅಂತ ಕೇಳೋದಕ್ಕೆ ಗವರ್ನರಿಗೆ ಆ ಡಿಸ್ಕ್ರಿಷನರಿ ಪವರ್ಸ್ ಇಲ್ಲ. ಅದನ್ನ ಕೇಳೋ ಹಾಗಿಲ್ಲ. ಅವರಾಗೂ ಕೇಳಬಹುದು ಅಥವಾ ಇವರಾಗೂ ಹೇಳ್ಬಹುದು ಸರ್. ಅವರಾಗಿ ಅವರು ಲಾರ್ಜೆಸ್ಟ್ ಪಾರ್ಟಿ ಇದೆ, ಅವ್ರನ್ನ ಕರಿಬಹುದು, ಆಹ್ವಾನ ಮಾಡಬಹುದು. ಅಥವಾ ಇವರಾಗಿ ಇವ್ರು ಹೇಗೆ ಯಡಿಯೂರಪ್ಪನವರು ಹೋದ್ರು, ನನ್ನ ಹತ್ರ ನಂಬರ್ಸ್ ಇದೆ, ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಇವರಾಗೂ ಕೇಳಬಹುದು. ಹೋಗ್ಬೋದು. ಏನಂತಂದ್ರೆ ಇಲ್ಲಿ ಸ್ಟ್ರಾಟಜಿನ ಬಳಸೋದು ಏನು ಅಂತಂದ್ರೆ, ಯಡಿಯೂರಪ್ಪ ಪ್ರಕರಣದಲ್ಲಿ 48 ಗಂಟೆಗಳ ಅವಧಿನಲ್ಲಿ ನೀವು ಬಹುಮತ ಸೂಚಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಹೆಚ್ಚು ದಿನ ಅವಕಾಶ ಕೊಡೋ ಹಾಗಿಲ್ಲ. ಅದು ಕೂಡ ಅಷ್ಟು ಕೂಡ ಗವರ್ನರ್ ಡಿಸ್ಕ್ರಿಷನ್ ಅಲ್ಲೇ ಬರುತ್ತೆ. ಗವರ್ನರ್ಗಳು ಅವರವರ ಮೂಲದ ಅನುಸಾರ ಯಾರ್ಯಾರಿಗೆ ಯಾವ್ಯಾವರಿಗೆ ಹೇಗೆ ಅನುಕೂಲ ಬೇಕೋ ಆ ತರ ಅನುಕೂಲ ಮಾಡಿ
ಅವರು ಅವ್ರ ಡಿಸಿಷನ್ಸ್ ನ ತಗೊಳ್ಳೋದು ಉದ್ದಕ್ಕೂ ನಾವು ಕೇಳ್ಕೊಂಡ್ ಬಂದಿದೀವಿ. ಆದ್ರೆ ರಾಜ್ಯಪಾಲರ ಈ ನಿರ್ಧಾರ ಇದೆಯಲ್ಲ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಇದು ಗವರ್ನರ್ಗೆ ಪವರ್ಸ್ ಇಲ್ಲ. ಅವ್ರು ಕರೀದೇ ಹೋದ್ರೆ ಇದನ್ನ ಇಟ್ ಕ್ಯಾನ್ ಬಿ ಕ್ವಶನಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋಗ್ಬಿಟ್ಟು ಗವರ್ನರ್ ಏಕಪಕ್ಷೀಯವಾಗಿ ಅವ್ರಿಗೆ ಇಲ್ದಲೇ ಇರೋ ಡಿಸ್ಕ್ರಿಷನರಿ ಪವರ್ಗೂ ಕೂಡ ಲಿಮಿಟ್ ಇದೆ. ಬೇಕಾಬಿಟ್ಟು ಡಿಸ್ಕ್ರಿಷನರಿ ಪವರ್. ಎಸ್, ಯಡಿಯೂರಪ್ಪ ಕೇಸಲ್ಲಿ ಸರ್ ನಾನು ಬೇರೆ ಚಾನೆಲ್ ಅಲ್ಲಿ ಇದ್ದೆ, ಮಧ್ಯರಾತ್ರಿ 1-2 ಗಂಟೆವರೆಗೂ ಸರ್ ಅದು. ಹೌದು, ಹೈರಿಂಗ್ ನಡೀತು. ಅಭಿಷೇಕ್ ಸಿಂಗ್ ಬಿ ಕಪಿಲ್ ಸಿಬಲ್ ಅವರು ಮಧ್ಯರಾತ್ರಿ ಸಿಜೆ ಮುಂದೆ ಆರ್ಗ್ಯುಮೆಂಟ್ ಮಾಡಿದ್ರು. ಆರ್ಡರ್ ತಗೊಂಡ್ರು. 2 ಡೇಸ್ ಅಲ್ಲಿ ನೀವು ಬಹುಮತ ಸಾಬೀತು ಮಾಡ್ಬೇಕು ಅಂತ 2 ವಾರ ಕೊಟ್ಟಿದ್ದನ್ನ 2 ಡೇಸ್ಗೆ 48 ಅವರ್ಸ್ಗೆ ಕಮ್ಮಿ ಮಾಡಿದ್ರು. ಇಲ್ಲೂ ಕೂಡ ಅಷ್ಟೇನೇನೆ. ಇದು ಯಾರಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರೆ ಗವರ್ನರ್ಗೆ ಈ ಪವರ್ ಇಲ್ಲ ಅಂತ ಗವರ್ನರೇ ಗೈಡ್ಲೈನ್ಸ್ ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ ಹಾಕಿದೆ. ಈ ಗವರ್ನರ್ಗೆ ಏನ್ ಪವರ್ ಇರ್ಬೇಕು, ಈ ಪವರ್ ಅಲ್ಲೇ, ಈ ಗೈಡ್ಲೈನ್ಸ್ ಅಲ್ಲೇ ಗವರ್ನರ್ ಫಂಕ್ಷನ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ ಹಾಕಿದೆ. ಡೆಫಿನೆಟ್ಲಿ ರಾಜಭವನದ ದುರ್ಬಳಕೆ ಆಗ್ತಿರೋದು ನಮಗೆ ಮೇಲ್ನೋಟ್, ಲೋಕಭವನದ ದುರ್ಬಳಕೆ ಆಗ್ತಿರೋದು ನಮಗೆ ಮೇಲ್ನೋಟು ಗೊತ್ತಾಗ್ತಾ ಇದೆ. ಮತ್ತು ಈಗ ತಾನೇ ಬಂದ ಸರ್ಕಾರಕ್ಕೆ ಈ ತರದ ಒತ್ತಡವನ್ನ ಹೇರೋದು, ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನಲ್ ಚೀಫ್ ಅಂತ ಆಗಿರುವಂತಹ ಮನುಷ್ಯ ಈ ತರ ಮಾಡೋದು, ಒಂದು ಪೊಲಿಟಿಕಲ್ ರೀಸನ್ಗೆ ಮಾಡೋದು, ಇದು ಸರಿಯಾದ ಕ್ರಮ ಅಲ್ಲ. ಆಲ್ ರೈಟ್, ಓಕೆ. ಮಣಿವಣ್ಣನವರೇ ಏನ್ ಹೇಳ್ತೀರಿ ತಮಿಳುನಾಡಿನ ರಾಜಕೀಯದ ಬಗ್ಗೆ? ನೀವು ಮೊಬೈಲ್ನ ಸ್ಟ್ರೇಟ್ ಇಡ್ಕೋಬೇಕು, ಆವಾಗ ನಿಮ್ ಮುಖ ಚೆನ್ನಾಗ್ ಕಾಣುತ್ತೆ. ಇರ್ಲಿ ಬಿಡಿ, ಹೇಳಿ. ಕರೆಕ್ಟ್. ತಮಿಳುನಾಡಲ್ಲಿ ಅದ್ಭುತವಾದಂತಹ ತೀರ್ಪು ಜನಗಳು ಕೊಟ್ಟಿದ್ದಾರೆ. ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಏನ್ ಫಿಲ್ಮ್ ಫ್ಯಾನ್ಸ್ಗಳು ವೋಟ್ ಹಾಕೋದಿಲ್ಲ ಅವ್ರ ಹೀರೋಗಳಿಗೆ ಅನ್ನೋದು ಈ 10 ವರ್ಷಗಳ ಕಾಲದಿಂದ ಎಲ್ಲಾ ನಾಯಕರುಗಳು ತಮಿಳುನಾಡಲ್ಲಿ ಹೇಳ್ತಾ ಇದ್ರು. ಅದನ್ನ ಎಲ್ಲಾ ಮೇಂಟೈನ್ ಮಾಡಿ ಈಗ ಪ್ಯಾನ್ ಇಂಡಿಯಾ ಹೀರೋಗಳು ಯಾರೆಲ್ಲ ಇದ್ದಾರೆ, ಆ ರೀತಿಯಾಗಿ ವಿಜಯ್ ಅವರು ಪ್ಯಾನ್ ಇಂಡಿಯಾ ಇದ್ರು. ಈಗ ತಮಿಳುನಾಡಲ್ಲಂತೂ ಬಹಳ ಅದ್ಭುತವಾದಂತ ತೀರ್ಪು ಕೊಟ್ಟಿದ್ದಾರೆ ಮಕ್ಕಳು. ಅದು ವೋಟ್ ಇಷ್ಟು ಬರುತ್ತೆ, ಇಷ್ಟು ಗೆಲ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಜನಸಾಮಾನ್ಯರಿಗೆ ಕಂಟಿನ್ಯೂ ಆಗಿದೆ. ಹೌದೌದು. ಪ್ಲಸ್ ಎಲ್ಲಾ ರಾಷ್ಟ್ರೀಯ ಪಕ್ಷಗಳ ಇಟ್ ಇಸ್ ಅನ್ ಇಂಟೆಲಿಜೆನ್ಸ್ ಫೇಲಿಯರ್. ಯಾರಿಗೂ ಗೊತ್ತಿರ್ಲಿಲ್ವಾ?